ಎಲ್ಲರಿಗೂ ಗೊತ್ತು, ಪ್ರತಿ ವರ್ಷ ಯುಗಾದಿ ಹಬ್ಬದ ಸಮಯದಲ್ಲಿ ಏನು ರಾಮನಗರ ಜಿಲ್ಲೆಯಲ್ಲಿ ಕೆಲವು ಕಡೆ ಅನಧಿಕೃತವಾಗಿ ಯಾವುದೇ ಪರವಾನಗಿ ಇಲ್ಲದೆ ಜೊತೆಗೆ ಜೂಜಾಡುವ ಒಂದು ಉದ್ದೇಶದಿಂದನೇ ಪ್ರತಿ ಹಳ್ಳಿಗಳನ್ನು ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಅಂಥವರಿಗೆ ಸಂದೇಶ ಏನಂದರೆ, ಅಂಥ ಯಾವುದೇ ಕೃತ್ಯಗಳಲ್ಲಿ ಭಾಗಿಯಾಗಬೇಡಿ, ಅಂಥದ್ದು ಯಾವುದೇ ಕ್ಲಬ್ಸ್ಗಳಾಗಲಿ ಅಥವಾ ಅನಧಿಕೃತ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ. ಇದು ಕಾನೂನು ವಿರೋಧಿಯಾಗಿರುತ್ತದೆ. ಜೊತೆಗೆ ಇದರ ಮೇಲೆ ಕೇಸನ್ನು ದಾಖಲು ಮಾಡುವಂತಹ ಸಂದರ್ಭಗಳು ಒದಗಿ ಬರುತ್ತದೆ. ಯುಗಾದಿ ಹೊಸ ವರ್ಷ ನಮ್ಮೆಲ್ಲರಿಗೂ. ಅಂಥ ಸಮಯದಲ್ಲಿ ಎಲ್ಲರೂ ಒಂದು ಒಳ್ಳೆತನದಿಂದ ಯಾವುದೇ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಕೊಡದಲೆ ಒಂದು ಒಳ್ಳೆಯ ರೀತಿಯಲ್ಲಿ ಯುಗಾದಿಯನ್ನು ಆಚರಿಸೋಣ ಅಂತ ಹೇಳುತ್ತಾ, ಯಾವುದೇ ಅನಧಿಕೃತ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ ಅಂತ ಈ ಮೂಲಕ ನಾನು ನಿಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ನೀಡುತ್ತಿದ್ದೇನೆ. ಏನು ಕಾನೂನು ಬಾಹಿರ ಕ್ಲಬ್ಸ್ಗಳಿದೆ, ಅನಧಿಕೃತ ಕ್ಲಬ್ಸ್ಗಳಿದೆ, ಅಂಥದ್ಕೆಲ್ಲರಿಗೂ ಆಲ್ರೆಡಿ ನಾವು ಕೆಲವೊಂದು ಕಡೆ ರೈಡ್ ಮಾಡಿದ್ದೀವಿ. ಸುಮಾರು 42 ಕೇಸ್ಗಳನ್ನ ಈ ವರ್ಷ ದಾಖಲು ಮಾಡಿದ್ದೀವಿ. ಜೊತೆಗೆ ಮೊನ್ನೆ ಕೂಡ ಕೆಲವೊಂದು ಕಡೆ ನಾವು ಪ್ರಿವೆಂಟಿವ್ ಆ್ಯಕ್ಷನ್ಸ್ಗಳನ್ನ ಅವ್ರ ಮೇಲೆ ಏರಿದ್ದೀವಿ. ಆ ಕಾರಣದಿಂದ ಏನು ಈ ರೀತಿ ನಮಗೆ ಮಾಹಿತಿ ಬರುತ್ತೆ ಅಂಥವ್ರ ಮೇಲೆ ನಾವು ಖಂಡಿತವಾಗ್ಲೂ ಆ್ಯಕ್ಷನ್ ತಗೊತೀವಿ. ಸೊ ಸಾರ್ವಜನಿಕರಲ್ಲೂ ನಾವು ಕೇಳ್ಕೊಳೋದೇನೆಂದರೆ, ಯಾವುದಾದ್ರೂ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದರೆ ದಯವಿಟ್ಟು ನೇರವಾಗಿ ನಮಗೆ ಫೋನ್ ಮಾಡಿ ಅಥವಾ 112ಗೆ ಫೋನ್ ಮಾಡಿ ಅವರು ಅದ್ರ ಬಗ್ಗೆ ಗಮನ ಹರಿಸಿ ಆ್ಯಕ್ಷನ್ ತೊಗೊತಾರೆ. ಮತ್ತೊಮ್ಮೆ ಅದನ್ನೇ ನಾನು ಹೇಳ್ತಿರೋದು, ಕೆಲವೊಂದು ಕಾನೂನಿನ ಕಟ್ಟುಪಾಡುಗಳಲ್ಲಿ ನಾವು ಯಾವ ರೀತಿ ನಡೆದುಕೊಳ್ಬೇಕೋ ಆ ರೀತಿ ನಾವು ಆ್ಯಕ್ಷನ್ಗಳನ್ನು ತೆಗೆದುಕೊಳ್ತೀವಿ. ಏನು ರಾತ್ರಿ ರಾಮನಗರ ಟೌನ್ ವ್ಯಾಪ್ತಿಯಲ್ಲಿ ಒಂದು 56 ವರ್ಷದ ವ್ಯಕ್ತಿಗೆ ಚಾಕುವಿಂದ ಇರಿತುಕೊಳ್ಳೋದಾಗಿ ಮೃತಪಟ್ಟಿದ್ದಾನೆ. ಏನು ಒಂದು ಕೊಲೆ ಪ್ರಕರಣ ಇದೆ, ಆ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ಆಲ್ರೆಡಿ ನಾವು ದಸ್ತಗಿರಿ ಮಾಡಿದ್ದೀವಿ. ಫರ್ದರ್ ಅದರಲ್ಲಿ ಏನು ಇನ್ವೆಸ್ಟಿಗೇಷನ್ಸ್ ಇದೆ ಅದನ್ನೆಲ್ಲ ನಾವು ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ, ಇದರಲ್ಲಿ ಇನ್ನೂ ಏನಾದರೂ ಬೇರೆ ರೀತಿಯಾದಂಥ ಯಾವುದಾದ್ರೂ ಕಾನ್ಸ್ಪಿರಸಿ ಇದ್ದರೆ ಅದ್ರ ಬಗ್ಗೆನೂ ನಾವು ವೆರಿಫೈ ಮಾಡಿ ಕಾನೂನಾತ್ಮಕ ಆ್ಯಕ್ಷನ್ಸ್ಗಳನ್ನ ತೊಗೊತೀವಿ. ಯಾರೇ ಕಾನೂನಿನ ವಿರುದ್ಧ ಹೋದರೆ ಅವ್ರ ಮೇಲೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದನ್ನು ನಾವು ನಿರ್ಲಕ್ಷ್ಯತನ ಮಾಡುವಂತಹ ಒಂದು ಸಂದರ್ಭನೇ ಇಲ್ಲ. ಯಾರೇ ಏನೇ ಇನ್ಫಾರ್ಮೇಷನ್ನು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲೂ ಅದ್ರ ಮೇಲೆಲ್ಲ ನಾವು ಆ್ಯಕ್ಟ್ ಮಾಡಿದ್ದೀವಿ. ಸೊ ಏನಿದೆ ಕಾನೂನಿನ ಅಡಿಯಲ್ಲಿ ಕಾನೂನಿನ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಜೊತೆಗೆ ಯಾವುದೇ ರೀತಿಯಾದಂಥ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇಂಥ ಪುರಾರಿಗಳು ಇರ್ತಾರೆ, ಅವ್ರಗಳ ಮೇಲೂ ನಾವು ಆಲ್ರೆಡಿ ಕೇಸ್ ದಾಖಲಿಸಿದ್ದೀವಿ. ಇನ್ನು ಮುಂದೆ ದಾಖಲಿಸ್ತೀವಿ. ಥ್ಯಾಂಕ್ ಯು.